ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಆನ್ಲೈನ್ ಟೆಸ್ಟ್ ಯಾವುದು ರಿಲೇಟೆಡ್ ಇರುತ್ತಪ್ಪ ಅಂದರೆ KPSC ಕ್ವಶನ್ ಪೇಪರ್ ಅಂದರೆ ಕೋಡ್ ನಂಬರ್ 572 ಕ್ವಶನ್ ಪೇಪರ್ ಏನಿದೆ ಅದು ಆ್ಯಸ್ ಇಟ್ ಈಸ್ ಆ ಒಂದು ಪೇಪರ್ನ ನಾವು ಈ ಒಂದು ಯೂಟ್ಯೂಬ್ ಚಾನಲ್ಲಿ ಆನ್ಲೈನ್ ಟೆಸ್ಟ್ನ ಒಂದು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಯಿತಾ? ಸೊ ನೀವು ಯಾವ ಥರ ಅಟೆಂಡ್ ಮಾಡಬೇಕಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಇದೇ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಆನ್ಲೈನ್ ಟೆಸ್ಟ್ನ ಒಂದು ಲಿಂಕ್ನ ನಾನು ಪ್ರೊವೈಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಆ ಒಂದು ಕೊಟ್ಟಿರುವ ಲಿಂಕ್ನ ನೀವು ಓಪನ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಆಯಿತಾ? ಈ ಥರ ಸ್ಕ್ರೀನ್ ಓಪನ್ ಆದಾಗ ಏನು ಮಾಡಬೇಕು, ನೀವು ಇಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ KPSC ಕ್ವಶನ್ ಪೇಪರ್ 572 ಅಂತ. ಇಲ್ಲಿ ಒಂದು ಪರ್ಟಿಕ್ಯುಲರ್ ನಿಮ್ಮ ಹೆಸರನ್ನು ನಮೂದಿಸಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ಈ ಥರ ಕ್ವಶನ್ ಪೇಪರ್ ಈ ಥರ ಡಿಸ್ಪ್ಲೇ ಆಗುತ್ತೆ. ಸರಿನಾ? ಇವೆಲ್ಲ ಕ್ವಶನ್ ಪೇಪರ್ಸ್ ಅಂದರೆ ಆ್ಯಸ್ ಇಟ್ ಈಸ್ ಕೋಡ್ ನಂಬರ್ 572 ಏನು ಕ್ವಶನ್ ಪೇಪರ್ ಕೋಡ್ ಇರುತ್ತೋ ಅವೇ ಪ್ರಶ್ನೆಗಳನ್ನ ನಾವಿಲ್ಲಿ ಎಂಟ್ರಿ ಮಾಡಿರ್ತೀವಿ. ಅದೇ ಒಂದು ಎಕ್ಸಾಮ್ ಪೇಪರ್ ಇರುತ್ತೆ. ಸೊ ಆ್ಯಸ್ ಇಟ್ ಈಸ್ ನೀವು ಅಟೆಂಡ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಸಪೋಸ್ ನಾನು ಎಕ್ಸಾಕ್ಟಾಗಿ ಆನ್ಸರ್ ಮಾಡಲ್ಲ, ಬಟ್ ನಿಮಗೆ ನೀವು ಅಟೆಂಡ್ ಮಾಡಿ ಅಂತ ಒಂದು ಸ್ಯಾಂಪಲ್ ಇಲ್ಲಿ ಯಾವುದೋ ಒಂದು ಇರುತ್ತೆ. ಇಲ್ಲಿ ಕ್ವಶನ್ನ ಓದಬೇಕು, ಪ್ರಶ್ನೆನ ಓದ್ಬಿಟ್ಟು ಇಲ್ಲಿ ಯಾವುದೋ ಒಂದು ಕ್ಲಿಕ್ ಮಾಡಿಬಿಟ್ಟು ಇವೆಲ್ಲ ಅಟೆಂಡ್ ಮಾಡಿಬಿಟ್ಟು ಫೈನಲಾಗಿ ಕೆಳಗಡೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಕೆಳಗಡೆ ಸಬ್ಮಿಟ್ ಬಟನ್ ಇರುತ್ತೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ಸಬ್ಮಿಟ್ ಬಟನ್ ಇರುತ್ತೆ, ಕಾಣಿಸ್ತೈತಲ್ವಾ? ಇಲ್ಲಿ ಸಬ್ಮಿಟ್ ಬಟನ್ ಇರುತ್ತೆ. ಇಲ್ಲಿ ಸಬ್ಮಿಟ್ ಮಾಡಿದಾಗ, ಓಕೆನಾ, ಇಲ್ಲಿ ನಾನು ಪ್ರೆಸ್ ಮಾಡಿದಾಗ ಇಲ್ಲಿ ಹೆಸರನ್ನು ಟೈಪ್ ಮಾಡಲೇಬೇಕಾಗುತ್ತೆ. ಓಕೆ, ಹೆಸರು ಟೈಪ್ ಮಾಡಿ, ನೀವು ಹೆಸರು ಮೆನ್ಷನ್ ಮಾಡಲೇಬೇಕು. ನಾನು ಸ್ಪರ್ಧಾ ದೃಷ್ಟಿ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಓಕೆನಾ? ಓಕೆ, ಹೆಸರು ಟೈಪ್ ಮಾಡಿದ ತಕ್ಷಣ ಕೆಳಗಡೆ ಈ ಎಲ್ಲ ಕ್ವಶನ್ಸ್ನ ನೀವು ಅಟೆಂಡ್ ಮಾಡಿ, ಅದಾದಮೇಲೆ ಸಬ್ಮಿಟ್ನ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನಾನು ಸಬ್ಮಿಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಓಕೆನಾ? ಫೈನಲ್ ಇಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ದಯವಿಟ್ಟು ಕಾಯಿರಿ ಅಂತ ಒಂದು ಮೆಸೇಜ್ ಬರುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು, ಯಾಕಂದ್ರೆ ರಿಸಲ್ಟ್ ಲೋಡ್ ಆಗಬೇಕಲ್ವ. ರಿಸಲ್ಟ್ ಲೋಡ್ ಆಗಿದ ತಕ್ಷಣ ನಿಮಗೆ ಈ ಥರ ಒಂದು PDF ಡೌನ್ಲೋಡ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ಒಂದು ಹೆಸರಲ್ಲಿ ಇರ್ತಕ್ಕಂಥ PDF ಡೌನ್ಲೋಡ್ ಆಗುತ್ತೆ. ಪ್ಲಸ್ ಇಲ್ಲಿ ನಿಮ್ಮ ಸ್ಕೋರ್ ಡಿಸ್ಪ್ಲೇ ಆಗುತ್ತೆ, ಎಷ್ಟು ಸ್ಕೋರ್ ಬಂದಿದೆ ಅಂದರೆ ಎಷ್ಟು ಕ್ವಶನ್ಗೆ ಎಷ್ಟು ಸ್ಕೋರ್ ಬಂದಿದೆ ಅಂತ. ಸೊ ಕರೆಕ್ಟ್ ಆನ್ಸರ್ಗೆ +1, ರಾಂಗ್ ಆನ್ಸರ್ಗೆ -0.25. ಅಟೆಂಡ್ ಮಾಡದೆ ಖಾಲಿ ಬಿಟ್ಟರೆ ಅದಕ್ಕೆ ಯಾವುದೇ ರೀತಿಯಂತಹ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಪ್ಲಸ್ ಅಂಕಗಳು ಇರಲ್ಲ. ಆಯಿತಾ? ಸೊ ಇದೆಲ್ಲ ಆದಮೇಲೆ ನಿಮ್ಮ ಒಂದು PDF ನಿಮ್ಮ ಹೆಸರಲ್ಲೇ ಜನ್ರೇಟ್ ಆಗಿರ್ತಕ್ಕಂಥ PDFನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೀವು ಈ ಒಂದು ಪ್ರಶ್ನೆ ಪತ್ರಿಕೆನ ಅಟೆಂಡ್ ಮಾಡಿಬಿಟ್ಟು, ಅಂದರೆ ನೀವು ಅಟೆಂಡ್ ಮಾಡಿದರೆ ಇಲ್ಲಿ ನೀವು ಆನ್ಸರ್ ಮಾಡಿರ್ತಕ್ಕಂಥ ಉತ್ತರ ಇಲ್ಲಿರುತ್ತೆ. ನೀವು ಆನ್ಸರ್ ಮಾಡಿರ್ತಕ್ಕಂಥ ಉತ್ತರ ಇಲ್ಲಿರುತ್ತೆ, ಸರಿಯಾದ ಉತ್ತರ ಇಲ್ಲಿರುತ್ತೆ. ಸಪೋಸ್ ಯಾವುದೇ ಆನ್ಸರ್ ಮಾಡಿಲ್ಲ, ಖಾಲಿ ಬಿಟ್ಟಿದ್ದೀರಾ ಅಂದರೆ ಇಲ್ಲಿ ಬರುತ್ತೆ ನಿಮ್ಮ ಉತ್ತರ ಯಾವ ಉತ್ತರಿಸಿಲ್ಲ ಅಂತ ಬರುತ್ತೆ. ಸರಿಯಾದ ಉತ್ತರ ಕೆಳಗಡೆ ಇರುತ್ತೆ. ಆಯಿತಾ? ಸೊ ಈ ಒಂದು ಏನು ನಾವು ಕೊಟ್ಟಿರ್ತೀವಿ ಇಲ್ಲಿ ನೋಡಿ, ಅನ್ಡಿಫೈನ್ಡ್ ಅಂದರೆ ಈ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ ಇರುತ್ತೆ ಅಂತ. ಆಯಿತಾ? ಅಂದರೆ ಎಕ್ಸಾಕ್ಟ್ 572 ಕೋಡ್ ಕ್ವಶನ್ ಪೇಪರಲ್ಲಿ ಏನಿದೆ ಅಂದರೆ ಈ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರೆ. ಹಂಗಾಗ್ಬಿಟ್ಟು ನಾನು ಇದೇ ಆಯ್ಕೆಗಳನ್ನ ಆ್ಯಸ್ ಇಟ್ ಈಸ್ ಇಟ್ಟಿರೋದ್ರಿಂದ ಸರಿಯಾದ ಉತ್ತರ ಗ್ರೇಸ್. ಅನ್ಡಿಫೈನ್ಡ್ ಅಂತ ಬಂತು ಅಂದರೆ ಇದು ಗ್ರೇಸ್ ಮಾರ್ಕು ಅಂತ. ಸರಿನಾ? ಸೊ ಅದಾದಮೇಲೆ ಈ ಒಂದು ಏನು ನಾವು ಸವಲತ್ತು ಕೊಟ್ಟಿರ್ತೀವಿ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಪ್ಲಸ್ ಯಾರ್ಯಾರಿಗೆಲ್ಲ ಈ ವಿಡಿಯೋನ ಅಂದರೆ ನೀವು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಒಂದು ಗ್ರೇಟ್ ಅಪಾರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಮ್ಮ ಒಂದು ಈ ಲಿಂಕ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಸ್ಪರ್ಧಾ ದೃಷ್ಟಿ ಅಂತ ಒಂದು ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ.
ಅದರಲ್ಲೂ ನಾನು ಶೇರ್ ಮಾಡಿರ್ತೀನಿ, ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಂದ ಪ್ರತಿ 2-3 ದಿನಕ್ಕೊಂದು ಸರಿ ಎಕ್ಸಾಕ್ಟಾಗಿ ಕ್ವಶನ್ ಪೇಪರ್ನ ಒಂದು ಆನ್ಲೈನ್ ಟೆಸ್ಟಾಗಿ ಕನ್ವರ್ಟ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಅಂದರೆ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.